ಈ ಶೋಧನೆ, ಈ ಶ್ರಮ, ಈ ಬಾಧೆಗಳು ಇವೆಲ್ಲದಲ್ಲಿದ್ದ ನಾವು ಹೆಂಗೆ ತಪ್ಪಿಸ್ಕೋಬೇಕು, ಹೆಂಗೆ ನಾವು ಇದರಾಗಿದ್ದ ಹೊರಗೆ ಬರಬೇಕು, ಈ ಶೋಧನೆಯಲ್ಲಿದ್ದ ನಾವು ಹೆಂಗೆ ನಾವು ಜಯಿಸ್ಬೇಕು ಅಂದರೆ ದೇವರೇ ಒಂದು ನಮಗೆ ಆನ್ಸರ್ ಕೊಟ್ಟನ. ಏನು ಆನ್ಸರ್ ಕೊಟ್ಟನು ಗೊತ್ತಾ? ಲೂಕಾಸು ವಾರ್ತೆ 22ನೇ ಅಧ್ಯಾಯ 40ನೇ ವಚನ. ಆತನು ಕ್ಲುಪ್ತ ಸ್ಥಳಕ್ಕೆ ಬಂದಾಗ ಅವರಿಗೆ, ನೀವು ಶೋಧನೆಗೆ ಒಳಗಾಗದಂತೆ ದೇವರನ್ನು ಪ್ರಾರ್ಥಿಸಿರಿ ಎಂದು ಹೇಳಿದನು. ಆಮೆನ್, ಹಲ್ಲೆಲೂಯಾ. ಏನ್ ಮಾಡ್ಬೇಕಂತ? ಶೋಧನೆಗೆ ನಾವು ಒಳಗಾಗದಂತೆ ಪ್ರಾರ್ಥಿಸಬೇಕಂತ. ಕೆಲವೊಂದು ಟೈಮ್ನಲ್ಲಿ ಪ್ರಾರ್ಥಿಸ್ತಿದ್ವಿ, ಎಷ್ಟೋ ಪ್ರಾರ್ಥನೆ ಮಾಡ್ತಿದ್ದೀವಿ, ಉಪವಾಸ ಪ್ರಾರ್ಥನೆಗಳು ಮಾಡ್ತಿದ್ದೀವಿ, ಬೆಳಗ್ಗೆ ಸ್ತೋತ್ರ ಪ್ರಾರ್ಥನೆಗಳು ಮಾಡ್ತಿದ್ದೀವಿ, ಸಾಯಂಕಾಲ ಕುಟುಂಬ ಪ್ರಾರ್ಥನೆಗಳು ಮಾಡ್ತಿದ್ದೀವಿ. ಆದರೂ ಕೂಡ ನಮಗೆ ಶೋಧನೆಗಳು ಬರ್ತಾವ. ಎದಕ್ಕೆ ಈ ಶೋಧನೆಗಳು ನಮಗೆ ಕಾಡಕತ್ತವಪ್ಪ ಅಂತ ಹೇಳಿದ್ರೆ, ಸಿಂಪಲ್ ಅಪವಾದ ಮಾಡುವಂಥ ಕುತಂತ್ರಗಳು ಏನು ಗೊತ್ತಾ? ಏನು ನಾವು ಏನು ದೊಡ್ಡ ಪಾಪ ಮಾಡ್ತಾ ಇದೀವಿ ಅಂತೇಳಿ ನಮಗೆ ಶೋಧನೆ ಬರ್ತಿಲ್ಲ, ಏನೋ ನಾವು ಪಾಪಗಳು ಹೋಗ್ತಿದ್ದೀವಿ ಅಂತ ನಮಗೆ ಶೋಧನೆ ಬರ್ತಿಲ್ಲ. ಆದರೆ ಈ ಶೋಧನೆ ಎದಕ್ಕಪ್ಪ ಅಂತಿದ್ರೆ, ನಮ್ಮಲ್ಲಿರುವಂಥ ಆಸೆ. ಏನು ಆಸೆ? ಏನು ಹೇಳು? ಇನ್ನೊಬ್ಬರು ನೋಡಿ ನಾವು ಕಂಪ್ಯಾರಿಸನ್ ಮಾಡ್ಕೊಳೋದು, ಅವ್ರು ನಂಗೆ ನಾನಿರಬೇಕು, ಆಸೆ. ಈ ಆಸೆ ಏನು ಮಾಡ್ತದೆ ಗೊತ್ತಾ? ಶೋಧನೆಗೆ ಒಳಗಂಗೆ ಮಾಡ್ತದೆ. ಅವರು ಅಷ್ಟು ಸಂಪಾದಿಸ್ಯಾರ, ನಾನು ಹಂಗಿರ್ಬೇಕು, ಅವರು ಅದು ಮಾಡ್ಯಾರ, ನಾನು ಹಂಗೆ ಮಾಡ್ಬೇಕು, ಅವ್ರು ಆ ಡ್ರೆಸ್ ಹಾಕ್ಯಾರ, ನಾನು ಈ ಡ್ರೆಸ್ ಹಾಕ್ಬೇಕು. ಇದು ಎಲ್ಲಿಗೆ ತಗೊಂಡೋಗ್ತೈತೆ? ಶೋಧನೆಗೆ ತಗೊಂಡೋಗ್ತೈತೆ. ಕಾಲೇಜಿಗೆ ಹೋಗ್ತಿರ್ತೀವಿ, ಕಾಲೇಜ್ನಾಗ ಒಳ್ಳೆ ಡ್ರೆಸ್ ಹಾಕೊಂಬಂದಾರ ಅನ್ಕೋ ಯಾರನ, ಅವಾಗೇನು ಅನ್ಸುತ್ತೆ ಹೇಳು? ಈ ಡ್ರೆಸ್ ನಾನು ಹಾಕಿದ್ರೆ ಹೆಂಗಿರ್ತೈತೆ? ಕಂಪ್ಯಾರಿಸನ್ ನನ್ನ ಮಾತು. ನಾನು ಹಾಕಿದ್ರೆ, ನನಗೆ ಈ ಡ್ರೆಸ್ ಹಾಕಿದ್ರೆ ಹೆಂಗಿರ್ತೈತೆ? ಅದು ಏನಾಗ್ತೈತಿ? ನಿನಗೆ ಶೋಧನೆಗೆ ಒಳಗಾದ. ಅವಳಿಗೆ ಎಷ್ಟು ಚೆನ್ನಾಗಿ ಕಾಣಕತ್ತ ಅಂದರೆ ನಾನು ಎಷ್ಟು ಚೆನ್ನಾಗಿ ಕಾಣ್ತೀನಿ. ಈ ಚಂದ ಅಂದ ಅನ್ನೋದು ಸಾತಾನಿಗೆ ಸಂಬಂಧಪಟ್ಟಿದ್ದಿಲ್ಲ. ಸಾತಾನಕ್ಕಿನ ಚೆಲುವು ಯಾರದಾರ? ಅವನಕಿನ ಸುಂದರ ಯಾರದಾರ ಹೇಳು? ಎಲ್ಲರಿಗಿನ ಸೌಂದರ್ಯವಂತನ ಅಂತ ಅವನು. ಅದಕ್ಕೆ ಅವನು ಏನು ಮಾಡ್ತಾನೆ ಗೊತ್ತಾ? ಈ ಫಿಲಿಮ್ನಾಗ ಈ ಹೀರೋಯಿನ್ಗಳನ್ನ ಎಲ್ಲರನ್ನ ಎಷ್ಟು ಸುಂದರ ಹೀರೋಗಳು ಎಲ್ಲಿಗೆ ಹೋಗ್ತಾರೆ ಹೇಳೋರು? ಚೆನ್ನಾಗ ಸುಂದರ ಹೀರೋ ಎಲ್ಲಿಗೆ ಹೋಗ್ತಾರೆ ಹೇಳು? ಫಿಲಿಮ್ಗೆ ಹೋಗ್ತಾರ. ಅದ್ರಲ್ಲಿದೆ ಏನಾಗ್ತೈತೆ ಹೇಳು? ಭಾರಿ ಮಂದಿ ಆ ಹೀರೋಯಿನ್ಗಳು ಇವ್ರನ್ನ ನೋಡಿ ಅವ್ರನಂಗ ನಾವಿರ್ಬೇಕು, ಆ ಹೀರೋಯಿನ್ ನಂಗೆ ನಾನು ಇರ್ಬೇಕು, ಆ ಹೀರೋಯಿನ್ ಉಟ್ಕೊಂಡಂಗೆ ಸಾರಿ ನಾನು ಉಟ್ಕೋಬೇಕು, ಆ ಹೀರೋಯಿನ್ ಹಾಕೊಂಡಂಗೆ ಡ್ಯಾನ್ಸ್ ನಾನು ಮಾಡಬೇಕು. ಇವೆಲ್ಲ ಏನಾಗ್ತದೆ? ಶೋಧನೆಗಳಿಗೆ ಗುರಿ ಮಾಡ್ತದೆ. ಆಸೆ ನಮ್ಮನ್ನು ಪ್ರೇರೇಪಿಸಿ ಅದು ಎಲ್ಲಿಗೆ ತಗೊಂಡೋದತ್ತಂತ, ಆಸೆ ಬೊಸರಾಗಿ ಪಾಪ ನಡೀತದಂತ. ಪಾಪ ಏನು ಮಾಡ್ತೈತೆ? ಮರಣನ ಅಡಿತೈತೆ ಅಂತ ಹೇಳಿದ್ರು. ನಾವು ಅನ್ಕೊಂತೀವಿ ಸಣ್ಣ ಆಸೆನೇ ಏನು ದೊಡ್ಡ ಪಾಪ ಏನಾಯ್ತು ಇದ್ರಾಗ? ನಾವೇನು ಪಾಪ ಮಾಡ್ತಾ ಇದೀವ? ನಾವೇನು ವ್ಯಭಿಚಾರ ಮಾಡ್ತಾ ಇದೀವ? ಪಾಪ ಕ್ರಿಯೆಗಳು ಏನಾರು ಮಾಡ್ತಾ ಇದೀವ? ಏನು ಮಾಡ್ತಿಲ್ಲ. ಜಸ್ಟ್ ಒಬ್ಬರು ನೋಡಿ ಕಂಪೇರ್ ಮಾಡ್ಕೊಂತ ಇದೀವಿ ಅಷ್ಟೇ. ಆಸೆ ನಮ್ಮಲ್ಲಿ ಹುಟ್ಟೈತೆ. ಆಸೆ ಎಲ್ಲಿಗೆ ತಗೊಂಡೋಗುತ್ತೆ? ಆಸೆ ಬೊಸರಾಗಿ ಪಾಪ ನಡೀತದಂತೆ. ಆ ಪಾಪ ಎಲ್ಲಿಗೆ ತಗೊಂಡೋಗುತ್ತೆ? ಪಾಪ ಕೊಡುವ ಸಂಬಳ ಮರಣ.